ಹಾಯ್ ಸ್ನೇಹಿತರೆ, ನಾನು ಟೈಮ್ ಪಾಸ್ ಆದ ನಿಮ್ಮ ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಂದು ಸಲ ಸೆಕ್ಸ್ ಮಾಡಿದ್ರೆ ಗರ್ಭಿಣಿಯಾಗ್ತಾರಾ ಎಂಬ ಪ್ರಶ್ನೆಗೆ ವೈಜ್ಞಾನಿಕ ಹಾಗೂ ಸರಳ ಉತ್ತರವನ್ನು ನೀಡೋಣ. ಇದು ತುಂಬಾ ಮುಖ್ಯವಾದ ವಿಷಯ, ಹಾಗಾಗಿ ವಿಡಿಯೋವನ್ನು ಸಂಪೂರ್ಣ ನೋಡಿರಿ. 1. ಗರ್ಭಧಾರಣೆಯ ಪ್ರಕ್ರಿಯೆ ವಿವರ. ಮೊದಲು ಗರ್ಭಧಾರಣೆ ಹೇಗೆ ಆಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. 1. ಶುಕ್ರಾಣು ಮತ್ತು ಡಿಂಬಕ ಸ್ಪರ್ಮ್ ಅಂಡ್ ಎಗ್. ಪುರುಷನ ಯೋನಾಂಗದಿಂದ ಹೊರಹೊಮ್ಮುವ ಶುಕ್ರಾಣು ಸ್ಪರ್ಮ್ ಮಹಿಳೆಯ ಯೋನಿಯಲ್ಲಿ ಪ್ರವೇಶಿಸಿ ಡಿಂಬಕ ಎಗ್ ಅನ್ನು ಫಲವತ್ತಾಗಿ ಮಾಡುತ್ತದೆ. 2. ಪ್ರಜನನ ಅವಧಿ ಓವ್ಯುಲೇಷನ್ ಪೀರಿಯಡ್. ಮಹಿಳೆಯರ ಪ್ರಜಾತಂತ್ರದಲ್ಲಿ ತಿಂಗಳ ಹಿಂದಿನ ಕೆಲವು ದಿನಗಳಲ್ಲಿ ಮಾತ್ರ ಡಿಂಬಕ ಬಿಡಲ್ಪಡುತ್ತದೆ. ಈ ಸಮಯದಲ್ಲೇ ಗರ್ಭಧಾರಣೆ ಸಾಧ್ಯ. 3. ಫಲವತ್ತಾದ ಸಮಯ ಫರ್ಟೈಲ್ ವಿಂಡೋ. ಸಾಮಾನ್ಯವಾಗಿ ಪ್ರಜನನ ಅವಧಿಯ 5 ದಿನಗಳ ಮುಂಚೆ ಮತ್ತು ನಂತರ ಗರ್ಭಧಾರಣೆ ಸಾಧ್ಯತೆ ಹೆಚ್ಚು. 2. ಒಂದೇ ಸಲ ಲೈಂಗಿಕ ಸಂಪರ್ಕದಲ್ಲಿ ಗರ್ಭಧಾರಣೆಯ ಸಾಧ್ಯತೆ. ಹೌದು, ಒಂದೇ ಸಲ ಲೈಂಗಿಕ ಸಂಪರ್ಕದಲ್ಲಿ ಗರ್ಭಧಾರಣೆ ಆಗಬಹುದು. ಉದಾಹರಣೆ, ಕೆಲವೊಮ್ಮೆ ಕೇವಲ ಒಂದು ವೇಳೆ ಲೈಂಗಿಕ ಸಂಪರ್ಕ ನಡೆಸಿದರೂ ಪ್ರಜನನ ಅವಧಿಯ ಸಮಯದಲ್ಲಿ ನಡೆದರೆ ಗರ್ಭಧಾರಣೆಯ ಸಾಧ್ಯತೆ 20% ರಿಂದ 30% ಇರಬಹುದು. ಆದರೆ ಪ್ರತಿಯೊಮ್ಮೆಲೂ ಗರ್ಭಧಾರಣೆಯಾಗುವುದಿಲ್ಲ, ಇದು ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿದೆ. 3. ಗರ್ಭಧಾರಣೆಯನ್ನು ತಡೆಯುವ ಹೆಚ್ಚು ಸಾಮಾನ್ಯ ವಿಧಾನಗಳು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಮೇಲೂ ಮತ್ತು ಕೌಟುಂಬಿಕ ಯೋಜನೆಯ ಮೇಲೂ ಗಮನಹರಿಸಬೇಕು. ಕಂಡೋಮ್, ಇವು ಪುರುಷ ಮತ್ತು ಮಹಿಳಾ ಎರಡರಿಗೂ ಲಭ್ಯ, ಇದು 98% ಪರಿಣಾಮಕಾರಿ. ಜನನ ನಿಯಂತ್ರಣ ಗುಳಿಗಳು, ದಿನವೂ ಸೇವಿಸುವ ಗುಳಿಗಳು. ಇಂಜೆಕ್ಷನ್, 3 ತಿಂಗಳಿಗೊಮ್ಮೆ ನೀಡುವ ಇಂಜೆಕ್ಷನ್. ಅಯರ್ಡ್ ಕಾಪರ್ ಟೀ, ಇದು 5 ರಿಂದ 10 ವರ್ಷಗಳವರೆಗೆ ಪರಿಣಾಮಕಾರಿ. ನಿರ್ದಿಷ್ಟ ಸಮಯದ ವಿಧಾನ ಸೈಫ್ ಪೀರಿಯಡ್ ಮೆಥಡ್, ಲೈಂಗಿಕ ಸಂಪರ್ಕವನ್ನು ಪ್ರಜನನ ಅವಧಿಗೆ ಹೊರತುಪಡಿಸಿ ಇಟ್ಟುಕೊಳ್ಳುವುದು. 4. ಸಾಮಾನ್ಯ ಲೈಂಗಿಕ ಮಿಥ್ಯೆಗಳು ಮತ್ತು ತತ್ಪರಿಣಾಮಗಳು. ಬೇರೆ ಬೇರೆ ಜನರು ಹಲವಾರು ತಪ್ಪು ಕಲ್ಪನೆಗಳನ್ನು ಹೊಂದಿರುತ್ತಾರೆ. ಮೊದಲ ಬಾರಿಗೆ ಲೈಂಗಿಕ ಸಂಪರ್ಕ ಹೊಂದಿದರೆ ಗರ್ಭಧಾರಣೆಯಾಗುವುದಿಲ್ಲ, ಇದು ಸಂಪೂರ್ಣ ಸುಳ್ಳು. ಪೀರಿಯಡ್ಸ್ ಸಮಯದಲ್ಲಿ ಲೈಂಗಿಕ ಸಂಬಂಧ ಹೊಂದಿದರೆ ಗರ್ಭಧಾರಣೆಯಾಗುವುದಿಲ್ಲ, ಇದು ಸಹ ತಪ್ಪು. ಕಡಿಮೆ ಸಾಧ್ಯತೆ ಇದ್ದರೂ ಸಂಪೂರ್ಣವಾಗಿ ನಿರಾಕರಿಸಿಲ್ಲ. ಲೈಂಗಿಕ ಸಂಪರ್ಕದ ನಂತರ ಪಾದಗಳನ್ನು ಎತ್ತರಗೊಳಿಸಿದರೆ ಗರ್ಭಧಾರಣೆಯಾಗುತ್ತದೆ, ಇದರಲ್ಲಿ ಯಾವುದೇ ವೈಜ್ಞಾನಿಕ ಮೂಲವಿಲ್ಲ. 5. ವೈದ್ಯಕೀಯ ಸಲಹೆ ಮತ್ತು ಜಾಗೃತಿ. ಹಾಗಾದರೆ ಸ್ನೇಹಿತರೆ, ಲೈಂಗಿಕ ಶಿಕ್ಷಣವು ತುಂಬಾ ಮುಖ್ಯ. ಯಾವುದೇ ಸಂದೇಹಗಳಿದ್ದಲ್ಲಿ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಪ್ರತಿ ಲೈಂಗಿಕ ಕ್ರಿಯೆ ಜಾಗೃತಿಯಿಂದ ಮತ್ತು ಸಂಯಮದಿಂದ ನಡೆಸಬೇಕು. ಗರ್ಭಧಾರಣೆಯನ್ನು ತಡೆಯಲು ಮಾತ್ರವಲ್ಲ, ಲೈಂಗಿಕತೆ ಬಗ್ಗೆ ಸಮರ್ಪಕ ಮಾಹಿತಿ ಪಡೆಯುವುದು ಜೀವನದ ಪ್ರಮುಖ ಅಂಶವಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ವಿದ್ಯಾವಂತ ಮತ್ತು ಉಪಯುಕ್ತ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಕೇಳಬೇಕಾದ ಪ್ರಶ್ನೆಗಳು ಇದ್ದರೆ ಕಾಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ಇದು ನಿಮ್ಮ ಟೈಮ್ ಪಾಸ್ ಆದ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ.